ಸಿಎಂ ಸಿದ್ದರಾಮಯ್ಯ ಸರ್ಪ್ರೈಸ್ ರೌಂಡ್ಸ್. ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಎಂ ಸಡನ್ ವಿಸಿಟ್ ಕೊಟ್ಟಿದ್ದಾರೆ. ಸಿಎಂ ನೋಡಿ ಕಣ್ಣೀರು ಹಾಕಿದ್ದಾರೆ ಮಹಿಳೆ. ನನ್ನ ತಾಯಿಯನ್ನ ಇಲ್ಲಿ ಸೇರಿಸಿದ್ದೇನೆ, ಕ್ಯಾನ್ಸರ್ ಆಗಿದೆ, ಬದುಕಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಸರ್ಪ್ರೈಸ್ ಆಗಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಸಡನ್ ವಿಸಿಟ್ ಕೊಟ್ಟಿದ್ದಾರೆ. ಸಿಎಂ ಅವರನ್ನ ನೋಡಿ ಕಣ್ಣೀರು ಹಾಕಿದ್ದಾರೆ ಮಹಿಳೆ. ನನ್ನ ತಾಯಿಯನ್ನ ಇಲ್ಲಿ ಸೇರಿಸಿದ್ದೇನೆ, ಕ್ಯಾನ್ಸರ್ ಆಗಿದೆ, ಬದುಕಲ್ಲ ಅಂತ ಹೇಳಿದ್ದಾರೆ. ನಮ್ಮ ಬಳಿ ಚಿಕಿತ್ಸೆಗೂ ಹಣ ಇಲ್ಲ. ಮೊದಲು 11,000 ಆಮೇಲೆ 8,000 ಕಟ್ಟಿದ್ದೇನೆ ಅಂತ ಮಹಿಳೆ ಹೇಳಿದ್ದಾರೆ. ಊರಿಗೆ ಹೋಗೋದಕ್ಕೂ ಹಣ ಇಲ್ಲ ಅಂತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ವಾಹನದ ವ್ಯವಸ್ಥೆ ಮಾಡಿ ಊರಿಗೆ ಕಳಿಸಿಕೊಡುವುದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಸಡನ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಬಿಟ್ಟಿದ್ದಾರೆ. ಇವತ್ತು ಸಡನ್ ಆಗಿ ಯಾರಿಗೂ ಗೊತ್ತೇ ಇಲ್ಲ, ಅಂದರೆ ಅಲ್ಲಿ ಸಂಬಂಧಪಟ್ಟಂಥವ್ರಿಗೆ ಗೊತ್ತಿರುತ್ತೆ ಅಷ್ಟೇ, ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಜೊತೆಗಿದ್ದಾರೆ, ಗಮನಿಸಬಹುದು. ಸೊ ಸಿಎಂ ಸಿದ್ದರಾಮಯ್ಯನವರನ್ನ ನೋಡಿದ ತಕ್ಷಣವೇ ಅಲ್ಲಿ ಓರ್ವ ಮಹಿಳೆ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ. ನನ್ನ ತಾಯಿಯನ್ನು ಇಲ್ಲಿ ಸೇರಿಸಿದ್ದೇನೆ, ಕ್ಯಾನ್ಸರ್ ಆಗಿದೆ ಅವರಿಗೆ, ಸೊ ಬದುಕಲ್ಲ ಅಂತ ಹೇಳಿದ್ದಾರೆ. ನಮ್ಮ ಬಳಿ ಚಿಕಿತ್ಸೆಗೂ ಹಣ ಇಲ್ಲ. ಮೊದಲು 11,000 ಕಟ್ಟಿದ್ದೀನಿ, ಅದಾದಮೇಲೆ 8,000 ಕಟ್ಟಿಸ್ಕೊಂಡಿದ್ದಾರೆ. ಈಗ ಊರಿಗೆ ಹೋಗೋದಕ್ಕೂ ದುಡ್ಡಿಲ್ಲ ಅಂತೆಲ್ಲ ಮಾತಾಡಿದಾಗ ಊರಿಗೆ ಬಿಡಿ ಅವರನ್ನು, ವಿಶೇಷ ವಾಹನವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ದುಡ್ಡು ಕೇಳ್ತಾರಾ? ಎಷ್ಟು ದುಡ್ಡು ಕೇಳ್ತಿದ್ದಾರೆ? ಅರ್ಧ ಒಂದು ಆಧಾರ್ ಕಾರ್ಡ್ನಾಗ ಅರ್ಧ. ಎಷ್ಟು ಕೇಳಿದ್ರು ಕಟ್ಟಕ್ಕೆ? ಫಸ್ಟಿಗೆ 11,000 ಕಟ್ಟಿರಿ, ಫಸ್ಟಿಗೆ ಮತ್ತೆ 8,000 ಕಟ್ಟಿರಿ. ಹಂಗೆ ಕಟ್ಟದ್ರಿ ಹಂಗ ರೊಕ್ಕ ಜಗ್ಗಿ ಹೋಗ್ಯಾರ. ಇಲ್ಲಿ ಸಿಎಂ ಏನ್ ಹೇಳಿದ್ರು ನಿಮ್ಗೆ? ಏನಂದಿಲ್ರಿ, ನಮ್ಗೆ ಊರಿಗೆ ಕಳಿಸ್ರಿ, ಬಿಲ್ ಕಟ್ಟಕ್ಕಿಲ್ಲ ರೀ ನಮ್ ತಕ ರೊಕ್ಕ. ಏನು ನಮ್ಗೆ ಏನು ಗಾಡಿ ಮಾಡಿ ಕೊಟ್ಟು ಕಳ್ಸ್ರಿ, MLS ಆಗಲಿ ಏನಾಗಲಿ. ತಾಯಿ ಹೆಸರೇನು? ತಾಯಿ ಹೆಸರು ಹುಸೇನ್ ಬಿ. ಯಾವ ವಾರ್ಡಲ್ಲಿ ಇದಾರೆ? ಇದಿರಿ 2ನೇ ವಾರ್ಡ್. ಇಲ್ಲ ಏನಿಲ್ಲ, ನಮ್ಗೆ ಇಲ್ಲಿ ಕಟ್ಟಕ್ಕನಿಲ್ಲ ಸರ್. ನಮ್ ತಕ ಇಲ್ಲಿ ದುಡ್ಡು ಕೇಳ್ತಾರಾ? ಮತ್ತೆ ಎಲ್ಲ ಕೇಳ್ತಾರೆ. ಎಷ್ಟು ದುಡ್ಡು ಕೇಳ್ತಿದ್ದಾರೆ? ಅರ್ಧ ಒಂದು ಆಧಾರ್ ಕಾರ್ಡ್ನಾಗ ಅರ್ಧ. ಎಷ್ಟು ಕೇಳಿದ್ರು ಕಟ್ಟಕ್ಕೆ? ಫಸ್ಟಿಗೆ 11,000 ಕಟ್ಟಿರಿ, ಫಸ್ಟಿಗೆ ಮತ್ತೆ 8,000 ಕಟ್ಟಿರಿ. ಹಂಗೆ ಕಟ್ಟದ್ರಿ